ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ನವಣೆ ಬಿಸಿಬೇಳೆ ಬಾತ್. ಕರ್ನಾಟಕ ಕಿಚನ್ಗೆ ಸ್ವಾಗತ. ಇನ್ನೊಂದು ನಾವು ಕರ್ನಾಟಕ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಾವು ದಿನನಿತ್ಯದಲ್ಲಿ ಅಕ್ಕಿ ರಾಗಿನ ಬಳಸ್ತಾನೆ ಇರ್ತೀವಿ. ನವಣೆ ಇದೆರಡಕ್ಕಿಂತಲೂ ತುಂಬ ಶ್ರೇಷ್ಠವಾದದ್ದು. ಸೊ ಇವತ್ತು ನವಣೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನವಣೆ ಬಿಸಿಬೇಳೆ ಬಾತ್ಗೆ ಬೇಕಾಗಿರೋ ಐಟಮ್ಸ್: ಸಾಸಿವೆ, ಎಣ್ಣೆ, ಕಡಲೆಬೀಜ, ಗೋಡಂಬಿ, ಆಲೂಗೆಡ್ಡೆ, ಟೊಮೊಟೊ, ನವಿಲುಕೋಸು, ಸಣ್ಣ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಕೊತ್ತಂಬರಿ, ಮೆಣಸೆಹಣ್ಣು, ಕರಿಬೇವು, ಕಾಯಿ ತುರಿ, ಬಿಸಿಬೇಳೆ ಬಾತ್ ಪೌಡರ್, ನೆನೆಸಿಟ್ಕೊಂಡಿರೋ ಬೇಳೆ, ಬಟಾಣಿ, ನೆನೆಸಿಟ್ಕೊಂಡಿರೋ ನವಣೆ ಬಿಸಿಬೇಳೆ ಬಾತ್ಗೆ ಫಸ್ಟು ಕೂಗಿಸ್ಕೊಳ್ಳೋಣ. ಎಲ್ಲ ಐಟಮ್ಸ್ ಹಾಕಿ ಫಸ್ಟು ನವಣೆ ಹಾಕ್ತಾಯಿದ್ದೀನಿ. ಆಮೇಲೆ ನೆನೆಸಿರೋ ಬೇಳೆ, ನವಣೆನ 2 hours ನೆನೆಸ್ಕೊಂಡಿದ್ದೀನಿ, ಬೇಳೆ 1 hour, ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸ್, ನವಿಲುಕೋಸು, ಆಲೂಗೆಡ್ಡೆ, ಇದಕ್ಕೆ 1 ಗ್ಲಾಸ್ಗೆ 4 ಗ್ಲಾಸ್ ನೀರು, ಆ ರೇಷಿಯೋಲ್ಲಿ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಆಯಿಲ್, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ನವಣೆ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ, 2 ಸ್ಪೂನ್. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ್ಮೇಲೆ ಒಣಮೆಣಸೆಹಣ್ಣು ಹಾಕ್ಕೊಳ್ಳೋಣ. ಆಮೇಲೆ ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸಣ್ಣ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ಗೆ ಸಣ್ಣ ಈರುಳ್ಳಿ ಹಾಕಿದ್ರೇ ಅದು ತುಂಬ ಟೇಸ್ಟ್ ಕೊಡೋದು. ಅದಕ್ಕೆ ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡಿದ್ದೀನಿ, ನೀವು ಸಣ್ಣ ಈರುಳ್ಳಿನೇ ಯೂಸ್ ಮಾಡಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಸ್ವಲ್ಪ ಬಾಡಿದೆ, ಇದಕ್ಕೆ ನಾವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ನ ತುಂಬ ಬೇಯಿಸಬೇಡಿ, ಅದು ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ನಾನು 2 ಟೊಮೊಟೊ ಅಷ್ಟೇ ಹಾಕೊತಾ ಇದ್ದೀನಿ, ಯಾಕೆಂದರೆ ಹುಣಸೆ ಹುಳಿ ಹಾಕೋದ್ರಿಂದ ಜಾಸ್ತಿ ಆಗುತ್ತೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡಿದ್ರೆ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ. ಇವಾಗ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ, ಸಾಕು. ಇವಾಗ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡ್ರು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಮನೆಯಲ್ಲೇ ಮಾಡಿರೋ ಬಿಸಿಬೇಳೆ ಬಾತ್ನ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬರಬೇಕು, ಇದು ಹಸಿ ಸ್ಮೆಲ್ ಹೋಗೋವರೆಗೆ ನಾವು ಇದನ್ನು ಹೀಗೆ ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ
ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಹಾಟ್ ವಾಟರ್ ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ, ತುಂಬ ಸ್ವೀಟ್ ಥರ ಆಗೋದು ಬೇಡ. ನಾವು ಆವಾಗಲೇ ಕೂಗಿಸ್ಕೊಂಡ್ವಲ್ಲ, ಅದು ಕುಕ್ಕರ್ ಆರಿದೆ. ಓಪನ್ ಮಾಡೋಣ. ನೋಡಿ, ತರಕಾರಿ ಮತ್ತು ಬೇಳೆ ನವಣೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಹಾಟ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿ ಬರಲಿ ಅಂತ ಮಾಡಿ. ಇದಕ್ಕೆ ಉಪ್ಪು ಆ್ಯಡ್ ಮಾಡೋಣ. ಸಿಮ್ಮಲ್ಲೇ ಇಟ್ಕೊಳ್ಳಿ. ಇದು ಈಗ ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇವಾಗ ಈ ಒಗ್ಗರಣೆನ ನಾವು ಈ ಕೂಗಿಸ್ಕೊಂಡಿರೋ ಇದಕ್ಕೆ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬಿಸಿಬೇಳೆ ಬಾತು ತೆಳ್ಳಗೆ ಇದೆ. ಇವಾಗ ನೋಡಿ ಕಂಪ್ಲೀಟಾಗಿ ಆಗಿದೆ. ಇವಾಗ ಇದಕ್ಕೆ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಟ್ಬಿಡೋಣ. ಬೇಳೆ ಬಾತ್ಗೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಇದು ಕಾದಿದೆ. ಇದಕ್ಕೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಿದೆ. ಇವಾಗ ಇದನ್ನು ಬಿಸಿಬೇಳೆ ಬಾತ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನವಣೆ ಬಿಸಿಬೇಳೆ ಬಾತ್ ರೆಡಿ.